ನಾಯಕರೀಗ ಅವರಾಗಿದ್ದಾರೆ. ಆಂಟಿ, ನಿನ್ನೊಲುಮೆಯಿಂದಲೇ ಪುಸ್ತಕ ಮೊದಲಿಗೆ ನಿಮ್ದು ಬಿಡುಗಡೆ ಆಗಿದೆ, ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ, ತಂದೆಯ ಪಾತ್ರವನ್ನ ನೀವು ಸಿನಿಮಾದಲ್ಲಿ ಮಾಡ್ತಿದ್ದೀರಾ, ಇದ್ರ ಬಗ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ಕಾರ ಎಲ್ಲರಿಗೂ. ತಂದೆ ಪಾತ್ರ ಮಾಡೋದು ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಹೌದು, ಅವರ ರಕ್ತವೇ ನನ್ನೊಳಗೇನೂ ಹರಿತಾ ಇರೋದು. ಬಟ್ ನಾನು ಆಲ್ರೆಡಿ ಹೇಳಿಬಿಟ್ಟೆ ಬಾಬು ಸರ್ಗೆ, ನೋಡಿ ನನ್ನಿಂದ ನೀವು ಆ್ಯಕ್ಟಿಂಗ್ನ ಹೇಗೆ ತೆಗೆಸ್ತೀರಿ ಅದು ನಿಮ್ಮ ಹಣೆ ಬರಹ. ಯಾಕಾದರೂ ತೊಗೊಂಡ್ನೋ ಇವಳನ್ನ ಈ ಪಾತ್ರಕ್ಕೆ ಅಂತ ಅನ್ನಿಸಿದ್ರು ಅವ್ರಿಗೆ ನನಗೆ ಅದ್ರ ಜವಾಬ್ದಾರಿ ಕೊಡಬೇಡಿ. ಬಟ್ ನಾನು ಇದನ್ನು ಅಪ್ಪನ ಪಾತ್ರವನ್ನು ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ನಾನು ಮಾಡ್ತೀನಿ. ನಾನು ರೈಟ್ಸ್ ಕೊಟ್ಟಿದ್ದೀನಿ ಅವ್ರಿಗೆ. ಜೊತೆಗೆ ನನಗೆ ಎಲ್ಲೂ ಅವರು ನನಗೆ ಪ್ರಾಮಿಸ್ ಏನು ಮಾಡಿದ್ದಾರೆ, ಅಪ್ಪನ ಬರವಣಿಗೆ ಯಾವ ಇದನ್ನು ರೂಪವನ್ನು ಬದಲಾಯಿಸೋದಿಲ್ಲ. ಈಗಾಗಲೇ ಮುಂಚೆ ಬಂದಿದ್ದ ಭೀಮಾ ತೀರಕ್ಕೂ ಈಗ ಬರೋವಂತಹ ಭೀಮಾ ತೀರಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಯಾಕಂದರೆ ನೈಜವಾಗಿ ಅಲ್ಲಿ ಏನಿತ್ತೋ ಅದನ್ನು ಅಪ್ಪ ರಿಪೋರ್ಟ್ ಮಾಡ್ಕೊಂಡು ಬರ್ತಾರೆ, ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಬರ್ತಾರೆ. ಅದನ್ನು ಅವರು ಫೋಟೋಗ್ರಾಫ್ಸ್ ಆಗಿರಬಹುದು ಅಥವಾ ಅವರು ಮತ್ತು ಚಂದಪ್ಪ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಎಲ್ಲದಕ್ಕೂ ಅದು ಪುಸ್ತಕದಲ್ಲೇ ಇದೆ. ಸೊ ಇದನ್ನು ಯಾವುದನ್ನು ನಾನು ಬದಲಾಯಿಸೋದಿಲ್ಲ ಅಂತ ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಆದ್ದರಿಂದ ನಾನು ರೈಟ್ಸ್ಗೋಸ್ಕರ ಐ ಥಿಂಕ್ ಇದು ಪ್ರಾಪರ್ ವೇ ಟು ಅಪ್ರೋಚ್. ಒಂದು ಲೇಖಕನ ಕೃತಿ, ಒಂದು ನಾವೆಲ್ನ ಚಿತ್ರೀಕರಣ ಮಾಡಿ ಚಿತ್ರರೂಪದಲ್ಲಿ ತರ್ತೀನಿ ಅಂತಂದಾಗ ಅದರದ್ದೇ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಅದನ್ನು ಅವ್ರು ಫಾಲೋ ಮಾಡಿದ್ದಾರೆ. ನಾನು ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡ್ತೀನಿ. ಪ್ರೊಡ್ಯೂಸರ್ಸ್ಗೂ ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನನಗೆ ಹೇಳಿದೆ, ಅವರು ಇದೇ ಒಂದು ಲಿಂಕ್ನ ಇಟ್ಕೊಂಡು ಇನ್ನೇನೋ ಆಗ್ತಿದೆ ಅಂತ ಮಾಡಬಹುದಾಗಿತ್ತು, ಅದನ್ನು ಅವ್ರು ಮಾಡಲಿಲ್ಲ. ಆಮೇಲೆ ಮತ್ತೆ ಅದೇ ನಾನು ಆಗಲೇ ಹೇಳಿದ ಹಾಗೆ ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಯಾವುದನ್ನೇ ಬದಲಾಯಿಸೋದಿಲ್ಲ. ನಿಮ್ಮ ತಂದೆಯವರ ಅಕ್ಷರಗಳದ್ದು ಏನಿದೆ ಯಥಾವತ್ ಹಾಗೆ ನಾನು ಅದನ್ನು ಚಿತ್ರೀಕರಣ ಮಾಡ್ತೀನಿ ಅಂತ ಹೇಳಿ ಅವರು ಬರೆದಿದ್ದಾರೆ. ಇವರು ಆಗಲೇ ಹೇಳಿದರು, ನಾನು ಈಗ ತಾನೇ ವಿಜಯಪುರ ಹೋಗಿ 1 ವಾರ ಆಗಿದೆ. ನಾನು ಅಲ್ಲಿ ಹೋಗಿದ್ದೆ. ನಾನು ಅಲ್ಲಿಂದ ಸೊನ್ನಾಗೆ ಹೋಗೋಕ್ಕೆ ನನಗೆ 29 ಕಿಲೋಮೀಟ್ರು ಇತ್ತು. ನಾನು ಸೊನ್ನಾಗೆ ಹೋಗ್ಬಿಟ್ಟು ಅಲ್ಲಿ ನಾನು ಚಂದಪ್ಪ ಮತ್ತು ಇನ್ನು 2 ಕುಟುಂಬಗಳು, ನೀವಾಗಲೇ ಹೇಳಿದ ಹಾಗೆ 2 ಕುಟುಂಬಗಳನ್ನು ಭೇಟಿ ನೀಡಿ ಬರಬೇಕು ಅಂತ ಹೇಳಿ ಆಸೆಯಲ್ಲಿದ್ದೆ. ಕಾರಣಾಂತರಗಳಿಂದ ನನಗಲ್ಲಿ ಭೇಟಿ ನೀಡೋಕ್ಕಾಗಲಿಲ್ಲ. ಈ ಪ್ರೆಸ್ ಮೀಟನ್ನ ಚಂದಪ್ಪ ಮನೆಯವ್ರು ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕ್ಷಮೆ ಕೇಳ್ತೀನಿ. ಯಾಕಂದರೆ ಅವ್ರು ನನಗೆ ಔತಣ ರೆಡಿ ಮಾಡಿಟ್ಕೊಂಡಿದ್ರು, ನನಗೋಸ್ಕರ ಅಡುಗೆ ರೆಡಿ ಮಾಡಿಟ್ಕೊಂಡಿದ್ರು, ಬಡಿಸ್ತೀನಿ ಬರ್ತಾರೆ ಅಂತ ತುಂಬ ಸಂತೋಷದಿಂದ ನನಗೋಸ್ಕರ ಕಾಯ್ತಾಯಿದ್ರು. ನೀವಾಗಲೇ ಹೇಳಿದ ಹಾಗೆ ಅಪ್ಪನ ಎರ ಏನಿತ್ತು, ಭೀಮಾ ತೀರದ ಹಂತಕರು, ಈಗ ನಾನು ಅಲ್ಲಿ ಹೋದಾಗ ವಿಜಯಪುರದಲ್ಲಿ ಸಾಕಷ್ಟು ಸಾಧಕರು ಇದ್ದಾರಲ್ಲಿ. ನಾವು ಸುಮ್ಮನೆ ಹಂತಕರು ಅಂತ ಹೇಳಿ, ಅಫ್ಕೋರ್ಸ್ ಅಪ್ಪ ಬರೆದಿದ್ದು ಫ್ಯಾಕ್ಟ್ ಬರೆದಿದ್ದಾರೆ. ಇವ್ರು ಹೇಳಿದ ಹಾಗೆ ಇನ್ನೂ ಅಲ್ಲಿ ಮೊದಲಿನ ಥರ ಅಪ್ಪ ಯಾವಾಗ ಹೋಗಿ ಇದನ್ನು ಅಪ್ಪ ಯಾವಾಗ ಹೋಗಿ ಇದನ್ನೆಲ್ಲ ವರದಿ ಮಾಡ್ಕೊಂಡು ಬಂದರು, ಆಗ ಕಾಲ ಹಾಗಿತ್ತು. ಅಲ್ಲಿ ಇವರು ಹೇಳಿದ ಹಾಗೆ ಭೀಮೆಯ ನದಿ ರಕ್ತದೋಕಳಿಯಾಗಿತ್ತು. ಅದನ್ನು ಹೇಗಿತ್ತೋ ಅದನ್ನು ಅವರನ್ನೇ ಭೇಟಿ ಮಾಡಿ ಅದನ್ನು ಅಕ್ಷರಶಃ ಒಂದು ತಪ್ಪಿನ ಮಾಹಿತಿ ಕೊಡದೆ ಬರೆದ್ರು. ಆಮೇಲೆ ಆ ಭೀಮಾ ತೀರದಲ್ಲಿ ಅಪ್ಪ ಕೂಡ ಒಬ್ಬ ಸದಸ್ಯರಾಗ್ಬಿಟ್ರು. ಫಸ್ಟು ಕರ್ಕೊಂಡು ಹೋಗಿದ್ದೆ ಅವ್ರನ್ನ ರೋಚಕವಾಗಿ ಕರ್ಕೊಂಡು ಹೋಗ್ತಾರೆ. ಅದನ್ನು ಅವರು ಚಿತ್ರೀಕರಣದಲ್ಲೂ ತೋರಿಸ್ತಾರೆ, ಪುಸ್ತಕದಲ್ಲೂ ಇದೆ. ಅದು ಬಿಟ್ಟರೆ ಅದರ ನಂತರ ಒಡನಾಟ ತುಂಬ ಹತ್ತಿರ ಆಗ್ಬಿಡುತ್ತೆ ಭೀಮಾ ತೀರಕ್ಕೂ ಮತ್ತು ನಮ್ಮ ತಂದೆಗೂ. ಸೊ ಅವರು ಭೀಮಾ ತೀರದ ಒಂದು ಕುಟುಂಬವಾಗಿ ಅಪ್ಪ ಅಲ್ಲಿ ಒಳಗಡೆ ಸೇರಿಕೊಳ್ತಾರೆ. ಸೊ ಒಳಗಿನ ಪ್ರತಿಯೊಂದು ಏನಂತೀರಿ, ಅಲೆಯಾಗಿ ಅವರಿಗೆ ಗೊತ್ತು ಒಳಗಡೆ ಏನಾಗ್ತಿತ್ತು, ಏನಾಗ್ತಾ ಇದೆ, ಏನಾಗಬಹುದು ಅನ್ನೋದೆಲ್ಲ ಆಗಿನ ಟೈಮಲ್ಲಿ ಇತ್ತು. ಹಾಗಿತ್ತು ಕೂಡ. ಇವ್ರು ಹೇಳಿದಾಗೆ ಒಂದು 60-70 ರುಂಡಗಳು ಬಿದ್ದಿದ್ದಾವೆ, ರಕ್ತದೋಕುಳಿನೇ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ಈಗ ಆ ಭೀಮಾಕ್ಕೆ ನಾನು ಹೋದಾಗ, ಅಂದರೆ ಮೊನ್ನೆ ನಾನು ಹೋದಾಗ ವಿಜಯಪುರಕ್ಕೆ, ಅಲ್ಲಿಯ ಜನರ ಒಂದು ಅಂದರೆ ಭೀಮಾ ತೀರದ ಹಂತಕರು ನೆಕ್ಸ್ಟು ಭೀಮಾ ತೀರದ ಚಿಂತಕರು ಅಂತ ಆಗಲಿ ಅನ್ನೋ ಒಂದು ಆಸೆನ ಅವರು ವ್ಯಕ್ತಪಡಿಸ್ಕೋತಾರೆ. ಸೊ ಅದು ನಾನು ಮೆಚ್ತೀನಿ ಕೂಡ. ಅದು ಈಗ ಭಾಗಪ್ಪ ಮತ್ತೆ ರಕ್ತ ಅಲ್ಲಿಗೆ ಸಂಬಂಧಪಡುತ್ತೆ. ಭಾಗಪ್ಪ ಮೊನ್ನೆ ತಾನೇ ಕೊಲೆ ಆಗ್ತಾರೆ. ಸೊ ಇದೆಲ್ಲ ಇದ್ದಾಗ ಇದನ್ನು ಅವಾಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನಾನು ಹೋಲಿಸಲಾರೆ. ಆ್ಯಸ್ ಒಂದು ವ್ಯಕ್ತಿಯಾಗಿ, ಒಂದು ಪತ್ರಕರ್ತೆಯಾಗಿ, ಒಂದು
ಏನಂತೀರಿ ಅಲ್ಲಿಗೆ ಹೋದಾಗ ನನಗೆ ಸಿಕ್ಕಂತಹ ಪ್ರೀತಿ ಆತಿಥ್ಯ ಏನಿದೆ ಅದಾಗಿರ್ಬೋದು. ಬಟ್ ರಕ್ತಪಾತ ನಿಂತೇ ಹೋಗಿದೆ, ಜಿದ್ದು ನಿಂತೇ ಹೋಗಿದೆ. ಅಲ್ಲಿಯವರೆಗೆ ಅಲ್ಲಿ ಇರೋದೇ 2 ಕುಟುಂಬದ ನಡುವೆನ ಸಂಘರ್ಷ. ಆ ಒಂದು ಎರಡನ್ನ ಅದು ಖಂಡಿತ ಈಗಲೂ ಇದೆ ಅಂತ ಮಾತಿದೆ. ಅಷ್ಟು ಅಪ್ಪನ ಒಡನಾಟ ಅಷ್ಟು ಅವರು ಇಟ್ಕೊಂಡಿರಲಿಲ್ಲ. ಅಂದರೆ ಭೀಮಾ ತೀರದ ಮಂದಿ ಜೊತೆಗೆ ಅವರಿಗೆ ಅಂದರೆ ನಾನು ಬಂದಿದ್ದೀನಿ ಅಂತ ಗೊತ್ತಾದ ಮೇಲೆ ಅವ್ರು ನನಗೆ ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಇಡ್ತಾ ಇರಲಿಲ್ಲ, ಕಾಯ್ತಾ ಇರಲಿಲ್ಲ. ಸೊ ಹೀಗಾಗಿ ಭೀಮಾ ತೀರ ಬದಲಾಗಲಿ, ರಕ್ತದೋಕಳಿ ನಿಲ್ಲಲಿ, ಅದು ಒಂದು ಆ್ಯಸ್ ಒಂದು ಏನಂತೀವಿ ಚಿಂತಕರಾಗಿ ನಾನು ಯೋಚನೆ ಮಾಡ್ತೀನಿ. ಅದು ಬಿಟ್ಟರೆ ಕಂಪ್ಲೀಟ್ಲಿ ಪುಸ್ತಕದಲ್ಲಿ ಏನಿದೆ ಆಗಿನ ಕಾಲದ ಘಟ್ಟದಲ್ಲಿ ಏನು ನಡೀತಿತ್ತು ಅದನ್ನು ನೈಜವಾಗಿ ತುಂಬ ಘೋರವಾಗಿ ತೋರಿಸದೆ, ತುಂಬ ಇವರು ಸೂಕ್ಷ್ಮವಾದ ಡೈರೆಕ್ಟರು, ಇವ್ರಿಗೆ ಗೊತ್ತು ಹೇಗೆ ಅದನ್ನು ತೊಗೊಂಡು ಹೋಗಬೇಕು, ಹೇಗೆ ಜನಕ್ಕೆ ಅದನ್ನು ತಲುಪಿಸ್ಬೇಕು ಅನ್ನೋದು ಆ ಭರವಸೆ ನನಗೂ ಇದೆ. ಇವರಾಗಲೇ ಹೇಳಿದರು, ಒಂದು ಡೈರೆಕ್ಟರ್ ಕ್ಯಾಪ್ ಹಾಕ್ಕೊಂಡು ಅಥವಾ ಒಂದು ಸ್ಕ್ರಿಪ್ಟ್ ರೈಟರ್ ಆಗಿ ಒಂದು ಪೆನ್ ಹಿಡಿಯೋದಿದೆಯಲ್ಲ, ಅದನ್ನು ಹಿಡಿದು ಲಾಸ್ಟ್ ಪುಟ ನಿಂದಲ್ಲ ಎದ್ದು ಹೋಗು ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಅವಮಾನ ಜೊತೆಗೆ ನೋವು ಎರಡೂ ಹೌದು. ಶ್ರಮ ಅಷ್ಟು ಪುಟಗಳಲ್ಲಿದೆ. ಲಾಸ್ಟ್ ಪುಟಗಳಲ್ಲಿ ಮಾತ್ರ ಇಲ್ಲ ಇದು ಬದಲಾಗಬೇಕು ಅಂತಂದಾಗ ಒಂದು ರೈಟರು ಒಂದು ಡೈರೆಕ್ಟರ್ದು ವಿಷನ್ನೇ ಚೇಂಜ್ ಆಗಿಬಿಡುತ್ತೆ. ಸೊ ಆ ಕ್ಯಾಪ್ನ ತೆಗೆದು, ಅಂದರೆ ಘೋಸ್ಟ್ ರೈಟರ್ ಅಂತ ಹೇಳ್ತೀವಲ್ಲ ಹಾಗೆ, ಆ ದಿನಗಳನ್ನ ನೀವು ನೋಡಿದರೆ ಎಲ್ಲೂ ನಿಮಗೆ ಆ ದಿನಗಳು ಕೂಡ ಬೇಸ್ಡ್ ಆನ್ ಕ್ರೈಮ್. ಸೊ ಕ್ರೈಮ್ ಬೇಸನ್ನು ಎಷ್ಟು ಚಂದ, ಎಷ್ಟು ಪ್ರೀತಿ ಕೂಡ ಅದರಲ್ಲಿ ತುಂಬಿ ಬರೆದಂಥ ಬಾಬು ಅವ್ರಿಗೆ ಸಲ್ಲಬೇಕಾಗಿರೋ ಅಂಥ ಒಂದು ಏನಂತೀರಿ ಕ್ರೆಡಿಟ್ಟು ಅವ್ರಿಗೆ ಸಲ್ಲಿಲ್ಲ. ಅದ್ರ ಒಳಗಡೆ ಏನೇನಾಗಿದೆ ಅದು ನನಗೆ ಬೇಕಾಗಿಲ್ಲ. ಬಟ್ ಆದರೆ ಈಗ ಕಂಪ್ಲೀಟ್ಲಿ ನಾನು ಅವ್ರ ಕೈಗೆ ಇದನ್ನು ವಹಿಸಿದ್ದೀನಿ. ಇದನ್ನು ಅವರು ಅಷ್ಟೇ ಚೆನ್ನಾಗಿ ಅದನ್ನು ನಿರ್ಮಾಣ ಮಾಡ್ತಾರೆ ಅಂತ ನಿರ್ದೇಶನ ಮಾಡ್ತಾರೆ ಅಂತ ಅನ್ನೋ ಭರವಸೆ ನನ್ನಲ್ಲಿದೆ. ನಾನಾಗಲೇ ಹೇಳ್ದಾಗೆ ಮತ್ತೆ ಇದನ್ನೇ ಹೇಳ್ತೀನಿ, ಅಪ್ಪನ ಪಾತ್ರ ನಿಭಾಯಿಸೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನ್ನ ಕೈಯಲ್ಲಿ ಆ ತಾಕತ್ತು ಕೂಡ ಇದೆ ಅಂತ ನಾನು ನಂಬಿದ್ದೀನಿ. ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಭೀಮಾ ತೀರದ ಹಂತಕರು ಬದಲಾಗಿ ಭೀಮಾ ತೀರದ ಚಿಂತಕರು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿದ್ರಿ. ಇದೇ ಆಶಯ ನಿಮ್ಮ ತಂದೆಯವ್ರದ್ದು ಕೂಡ ಆಗಿತ್ತು. ಬೆಳಗ್ಗೆ ಈ ಇವೆಂಟಿಗೆ ರೆಡಿ ಆಗಬೇಕು ಅಂತ ಬರುವಾಗ ಅವ್ರು ಹೇಳ್ತಾ ಇದ್ರು, ಅವ್ರು ಎಷ್ಟು ಪ್ರೀತಿ ಕೊಡ್ತಾರೆ ಗೊತ್ತೇನ್ರಿ ಉತ್ತರ ಕರ್ನಾಟಕದವರು. ಬರೀ ರಕ್ತ ಚರಿತ್ರೆ ಅಷ್ಟೇ ಇಲ್ಲ, ಅಲ್ಲಿ ಪ್ರೀತಿಯೂ ಕೂಡ ಹರಿತಾ ಇದೆ ಭೀಮೆಯ ಜೊತೆಗೆ. ಇದೆಲ್ಲವೂ ಬದಲಾಗ್ಲಿ ಅಂತ ಹೇಳಿ ನಾನೇ ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ಅವ್ರು ಮಾತಾಡ್ತಾ ಇದ್ರು. ಹೌದು, ಅದನ್ನ ನಾನು ಹೇಳೋದು ಮರೆತೆ, ಅದಕ್ಕೋಸ್ಕರ ಮತ್ತೆ ವಾಪಸ್ ಮೈಕಿಸ್ಕೊಂಡೆ. ಇಲ್ಲಿ ಅದನ್ನೇ ಯಾವಾಗ ನಮ್ಮ ತಂದೆಯವರು ಅಲ್ಲಿಯ ಹಗರಣಗಳಾಗ್ಬೋದು, ಅಲ್ಲಿಯ ಕೊಲೆಗಳಾಗ್ಬೋದು, ಅಲ್ಲಿ ಒಂದು ಮರಕ್ಕೆ ಹುಟ್ಕೊಳ್ಳುವಂಥ ಒಂದು ದ್ವೇಷ ಅದು. ಸೊ ಹಾಗೆ ಆಗೋವಂಥದ್ದು, ಅರೆ ಇದಕ್ಕೆ ಯಾಕೆ ಹಿಂಗೆ, ಏನಿದೆ ಒಳಗಿನ ಗುಟ್ಟು ಏನು ಅಂತ ಆ ರಹಸ್ಯವನ್ನು ಬಿಚ್ಚಿಡುವಂಥ ಟೈಮ್ಗೆ ಅವರು ಹೋದಾಗ ಅಲ್ಲಿ ಆ ಕಡೆ ಸೈಡಲ್ಲೇ ಒಂಚೂರು ಅಪ್ಪ ಕೂಡ ಇದ್ದರು, ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೈಡಲ್ಲಿ ಅವರ ಒಡನಾಟ ಕೂಡ ಇತ್ತು. ಆದ್ದರಿಂದ ಅವ್ರಿಗೆ ಆ ಭಾಷೆ ಕೂಡ ಸಲೀಸಾಗಿ ಮಾತಾಡೋವಂಥ ಇತ್ತು, ಅವ್ರಿಗೆ ಬರ್ತಿತ್ತು. ಸೊ ಆಮೇಲೆ ಆಪ್ತತೆ ಅನ್ನೋದು ತುಂಬ ಬೆಳೆದ್ಬಿಡ್ತು ಅಪ್ಪಂಗೆ. ಯಾಕಂದರೆ ಅವರು ಅಷ್ಟೇ ಪ್ರೀತಿ ತೋರಿಸ್ತಾರೆ ಭೀಮಾ ತೀರದವರ. ಅಂದರೆ ಆ ವಿಜಯಪುರ ಅನ್ನೋ ಜನನೇ ಹಾಗೆ, ಅವರು ಎಲ್ಲವುದೂ ಅತಿರೇಕ. ನೀನು ಪ್ರೀತಿ ಮಾಡಿದ್ರೆ ಪ್ರೀತಿ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ. ಅಕಸ್ಮಾತ್ ನಿನಗೆ ನೆಗ್ಲೆಕ್ಟ್ ಮಾಡಬೇಕು, ನನಗೆ ಇಷ್ಟ ಆಗಲ್ಲ ನಿನಗೆ ಅಂದರೆ ದ್ವೇಷ ಕೂಡ ಅಷ್ಟೇ ಅತಿರೇಕವಾಗಿ ಮಾಡ್ತಾರೆ ಅವರು. ಸೊ ಇದೆರಡರ ನಡುವೆ ಅವರು ಬದುಕ್ತಾ ಇರೋವಂಥ ಜನ. ಸೊ ಪ್ರೀತಿ ನೀನು ಕೊಟ್ಟರೆ ಅವರು ವಾಪಸ್ ನಿಮಗೆ ಪ್ರೀತಿನೇ ಕೊಡ್ತಾರೆ, ನೀನು ದ್ವೇಷ ಕೊಟ್ಟರೆ ಅವ್ರು ವಾಪಸ್ ದ್ವೇಷನೇ ಕೊಡ್ತಾರೆ ಅನ್ನೋದೊಂದು ಮಾತಿದೆ. ಸೊ ನಾವು ಅಲ್ಲಿಗೆ ಹೋಗಿ ಅವ್ರಗಳ ಮನೆಯಲ್ಲಿ ಊಟ ಮಾಡಿದ್ದೀವಿ, ನಮಗೂ ಅಲ್ಲಿ ಋಣ ಇದೆ. ಸೊ ಹಾಗಾಗಿ ನಾನು ಎಲ್ಲೂ ಭೀಮಾ ತೀರವನ್ನು ಅಲ್ಲಗೆಳೆಯೋದಿಲ್ಲ, ಅಥವಾ ಭೀಮಾ ತೀರದಲ್ಲಿ ನಡೀತಾ ಇದ್ದಂಥ ಅದನ್ನು ನಾನು ಇಲ್ಲಿ ಅವರಿಗೆ ಏನು ಅಪ್ಪ ಬರೆದಿದ್ದಾರೆ ಅದನ್ನು ನಾನು ಅವರಿಗೆ ಪೋಟ್ರೆ ಮಾಡಿ ಅದನ್ನು ಚಿತ್ರೀಕರಣ ಮಾಡಿ ಅಂತ ಹೇಳ್ತೀನಿ ಹೊರತು ಈಗಿನ ಭೀಮಾ ತೀರ ಚಿಂತಕರಾಗಲೇ ಹಂತಕರ ಬದಲು ಚಿಂತಕರಾಗಲಿ ಅಂತಲೇ ನಾನು ಈಗಲೂ ಬಯಸ್ತೀನಿ ಕೂಡ. ನನ್ನ ಒಳಗಿನ ಮಾತು ಅಂತಂದರೆ ಏನೋ ಘೋರ ಅತಿ ಘೋರ ಆ ಥರ ಇಲ್ಲ, ತುಂಬ ಕಡಿಮೆ ಆಗಿದೆ. ಅಲ್ಲಿಯ ಪಾತಕರ ಅಂದರೆ ಕೊಲೆಗಳಾಗಿರ್ಬೋದು ಅಂಥದ್ದೆಲ್ಲ ತುಂಬ ಕಡಿಮೆ ಆಗಿದೆ ಇವಾಗ, ಆ ಥರದ್ದೆಲ್ಲ ನಡೀತಾ ಇಲ್ಲ. ಮತ್ತು ಭಾಗಪ್ಪ ಅವ್ರು ಕೂಡ ಆ ಭಾಗದಲ್ಲಿ ಸಾವಾಗಲಿಲ್ಲ, ಅವರಿಗೆ ಈ ಭಾಗದಲ್ಲೇ ಆಗಿದ್ದು. ಸೊ ಇದು ಆ ಕಡೆಯವ್ರು ಕೂಡ ಮಾಡಿಲ್ಲ, ಭೀಮಾ ತೀರದವರು ಮಾಡಿಲ್ಲ ಭಾಗಪ್ಪ ಅವರು, ಈ ಕಡೆ ಸೈಡಲ್ಲಿ ಆಗಿರುವಂಥದ್ದು. ಸೊ ಇದೆಲ್ಲ ಗೊಂದಲಗಳಿದ್ದಾವೆ.
ನಾನು ಹೇಳೋದು ಇಷ್ಟೇ, ಅಲ್ಲಿಯ ಪ್ರೀತಿ ಕೂಡ ನಾವು ಒಂದು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಅವರುಗಳಿಗೆ ಮನಸ್ಸು ನಾವು ನೋವಿಸ್ಬಾರ್ದು. ಯಾಕಂದರೆ ಅವರು ಆಗಿನ ಕಾಲದ್ದು, ಆಗಿನ ಪೀಳಿಗೆ, ಈಗ ನಮ್ಮ ತಂದೆ ಇದ್ದಿದ್ದ ಪೀಳಿಗೆ ಇದ್ದ ಜನಕ್ಕೂ ಈಗ ಅವ್ರು ಹೇಳಿದರು ಹೇಳಿ ಹೋಗೋ ಕಾರಣ ಅಂತಂದರೆ ಅವ್ರು ಈಗಿನ ಪೀಳಿಗೆಯವರು. ಆಗಿನ ಪೀಳಿಗೆಯವ್ರಿಗೆ ಅದು ಹೇಳಿ ಹೋಗೋ ಕಾರಣ ಬಂದು 20 ವರ್ಷ ಆಯಿತು. ಸೊ ಅವರಿಗೆ ರವಿ ಬೆಳಗೆರೆಯ ಬರವಣಿಗೆ ಏನು ಅನ್ನೋದು ಈಗ ಬಿಚ್ತಾ ಹೋಗುತ್ತೆ. ಈಗ ಅವರು ಅದನ್ನು ಓದ್ತಾ ಹೋಗ್ತಾರೆ. ಈಗ ರವಿ ಬೆಳಗೆರೆ ಅವ್ರನ್ನ ಅರ್ಥೈಸ್ಕೊಂಡು ಹೋಗ್ತಾರೆ. ರವಿ ಬೆಳಗೆರೆ ಅವ್ರನ್ನ ಜಡ್ಜ್ ಮಾಡ್ತಾರೆ. ಓ ಈ ಬರವಣಿಗೆ ಅಂದರೆ ಹೀಗೆ ಗೀಳು ಹಚ್ಚೋ ಅಂಥದ್ದೇನಿತ್ತು ಮೊದಲಿಂದನೂ ಮಾಡ್ತಿದ್ರು. ಯಾವಾಗ ಭೀಮಾ ತೀರಕ್ಕೆ ಅಪ್ಪ ಪದೇ ಪದೇ ಭೇಟಿ ನೀಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಗ ನಿಮಗೂ ಇದ್ರದ್ದು ಮಾಹಿತಿ ಇರಲಿ ಅಂತ ಹೇಳ್ತೀನಿ ಬಾಬುವರೇ. ಅಲ್ಲಿ ನಮ್ಮ ತಂದೆ ಅವಾಗಿನ್ನ ಚಂದಪ್ಪ ಅವರು ಸಿಕ್ಕಿರಲಿಲ್ಲ. ಅಂದರೆ ಇನ್ನೇನು ಭೇಟಿ ಆಗಬೇಕು, ಬರ್ತಾರೆ ಕೂತ್ಕೊಳ್ಳಿ ಸರ್ ಅಂತ ಅವ್ರನ್ನ, ನಮ್ಮ ತಂದೆಯವ್ರನ್ನ ಒಂದು ಚೇರಲ್ಲಿ ಕೂರಿಸ್ತಾರೆ. ನಮ್ಮ ತಂದೆ ಅಷ್ಟೊತ್ತಿಗಾಗಲೇ ಒಡನಾಟ ತುಂಬ ಹತ್ತಿರ ಆಗಿಬಿಟ್ಟಿರತ್ತೆ, ಭೀಮಾ ತೀರದ ಜನಗಳ ಹತ್ರ ಸಂಪರ್ಕ ತುಂಬ ಚೆನ್ನಾಗಾಗಿರುತ್ತೆ. ಅವರು ಅಪ್ಪ ಚೇರ್ ಮೇಲೆ ಕೂತಿರ್ತಾರೆ. ಸೊ ಅಲ್ಲಿ ಒಂದು ಗರಡಿ ಮನೆ ಅಂತೀವಲ್ಲ, ಹಾಗೆ ಕುಸ್ತಿ ಮಾಡ್ತಾ ಇರ್ತಾರೆ. ಸಣ್ಣ ಮಕ್ಕಳು ಇಂದ ಹಿಡಿದು ದೊಡ್ಡವರೆಲ್ಲರೂ ಕುಸ್ತಿ ಪೈಪೋಟಿ ಮಾಡ್ತಾ ಇರ್ತಾರೆ ಒಬ್ಬರ ಮೇಲೊಬ್ಬರು. ಅಲ್ಲಿ ಪಕ್ಕದಲ್ಲಿ ಒಬ್ಬರು ಚಂದ್ರಪ್ಪ ಶಿವಪ್ಪ ವಾರಿಕ್ ಅಂತ ಕೂತಿರ್ತಾರೆ. ಅವ್ರ ನೆಲದ ಮೇಲೆ ಕೂತಿರ್ತಾರೆ, ನಮ್ಮ ತಂದೆ ಚೇರ್ ಮೇಲೆ ಕೂತಿರ್ತಾರೆ. ಅವರು ನಮ್ಮ ತಂದೆ ಕೇಳ್ತಾರೆ, ಇವರೆಲ್ಲ ಏನು ಗರಡಿ ಇದು ಕಲಿತಾ ಇದಾರಲ್ಲ ಅಂತ, ಏನು ಇವರೆಲ್ಲ ಅದೇ ರೀ ಪೈಲ್ವಾನ್ ಆಗ್ಬೇಕಂತಾರ್ರಿ ಎಲ್ಲರೂ, ಅದಕ್ಕೆ ಕಲಿಯಾಕತ್ತಾರ್ರಿ ಅಂತ. ಹೌದೇನೋ, ನಿನ್ನ ಮಕ್ಳು ಅದಾರೇನು ಅದ್ರಲ್ಲ ಅಲ್ಲಿ ಅಂತ ಕೇಳ್ತಾರೆ. ಹೌದ್ರಿ ಅದಾರ್ರಿ, 4 ಮಕ್ಳು ಅದಾರ್ರಿ ನಂದು, ಅಲ್ಲೇ ಮಾಡಕತ್ತಾರ ನೋಡ್ರಿ ಅವ್ರು ಅಲ್ಲಿ ಕುಸ್ತಿ ಮಾಡಕತ್ತಾರ ಅಂತ. ಹೌದೇನಾ, ದೊಡ್ಡವನು ಯಾವನ? ದೊಡ್ಡವನ ಅವನ್ರಿ ಅನಿಲ್ ಶಿವಪ್ಪ ವಾರಿಕ್ ಅಂತ ಹೇಳಿ ಕರಿಯವನ್ನ ಅಂತ. ಬರ್ತಾನ ಅವನು. ಏನಾಗ್ತಿ ದೊಡ್ಡವನಾದ್ಮೇಲೆ ಅಂತ ನಮ್ಮ ತಂದೆ ಕೇಳ್ತಾರೆ. ರೀ ಆ ಎದುರುಗಡೆ ಮನೆಯವನ್ನ ಕೊಲ್ತೀನಿ ರೀ ನಾನು ಅಂತ ಅವನು ಹೇಳ್ತಾನೆ. ಅವನಿಗಾಗ 5ನೇ ಕ್ಲಾಸ್ ಓದುವಂಥ ವಯಸ್ಸು. ಅವನನ್ನ ಅವ್ರ ಅಪ್ಪನ ಕೇಳದೆ ಸಮೇತ ಅವನನ್ನು ಗಾಡಿನಲ್ಲಿ ಕೂರಿಸ್ಕೊಂಡು ನಮ್ಮಪ್ಪ ನಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ನಮ್ಮ ಮನೆಗೆ ಕರ್ಕೊಂಡು ಬಂದು ಓದಿಸ್ತಾರೆ. ಇದೇ ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾನೆ ಹುಡುಗ. ಅದಾದಮೇಲೆ ಏನಾಗ್ತೀಯೋ ಮಗನೇ ಮುಂದಕ್ಕೆ? ನನಗೆ ಅಕ್ಕ, ನಮಗೆ ಅವನ ತಮ್ಮ ಆಗ್ತಾನೆ ಅನಿಲ್. ಏನು ಮಾಡ್ತೀಯೋ ನೀನು ನೆಕ್ಸ್ಟ್ ಏನು ಮಾಡ್ತೀಯ ಅಂತ ಕೇಳಿದಾಗ ಅವನು ಹೇಳೋದು, ಅಕ್ಕ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಓದಬೇಕು ಅಂತ ಆಸೆ ಆಗಿದೆ ನನಗೆ ಅಂತ ಹೇಳ್ತಾನೆ. ಸೊ ಅಪ್ಪ ಹೋಟೆಲ್ ಮ್ಯಾನೇಜ್ಮೆಂಟನ್ನು ಮಾಡಿಸ್ತಾರೆ ಅವನಿಗೆ. ಈಗ ಅವನು ಹೋಟೆಲ್ ಮಾಲೀಕ ಆಗಿದ್ದಾನೆ. ಸೊ ಹೀಗೆ ಆಗಲೇ ಅಪ್ಪ ಹಂತಕರು ಅಂತ ಹೆಸರಿಟ್ರೆ ಹೊರತು ಅಪ್ಪನಲ್ಲೂ ಒಂದು ಚಿಂತಕ ಆಲ್ರೆಡಿ ಹುಟ್ಟಿದ್ದ. ಸೊ ಅದು ಆ ಚಿಂತಕ ಅನ್ನೋದು ಹೇಗಿತ್ತು, ಇವಾಗ ಅನಿಲ್ ಶಿವಪ್ಪ ವಾರಿಕು ಅದೇ ಗರಡಿ ಪಳಗಿದ್ದಿದ್ರೆ ಅವನ್ನ ಯಾರಾದರೂ ಕೊಂದು ಹಾಕಿರೋರು, ಇಲ್ಲ ಅವ್ನು ಯಾರನ್ನಾರು ಕೊಂದು ಹಾಕಿರೋನು, ಇದೇ ಪೀಳಿಗೆ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ. ಸೊ ಇದೊಂದು ನಾನು ಹೇಳಬೇಕಂತಿದ್ದೆ. ಆಗಲೇ ಅಪ್ಪನಲ್ಲಿ ಒಂದು ಚಿಂತಕ ಅನ್ನೋನು ಹುಟ್ಕೊಂಡಿದ್ರು. ಸೊ ಹಾಗಾಗಿ ಭೀಮಾ ತೀರ ಈಗ ಹಂತಕರು ಬದಲು ಚಿಂತಕರು ಆಗಲಿ. ಮತ್ತು ಬಟ್ ಈ ಪುಸ್ತಕಕ್ಕೆ ನಾನು ಏನು ಹರಿಸ್ತೀನಿ ಅಂತಂದರೆ, ಅದು ಯಥಾವತ್ ಹೇಗಿದೆ ಹಾಗೆ ಬಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಪ್ರೇಕ್ಷಕರು ಆಗತ್ತೆ. ಅಲ್ಲಿಯ ಭೀಮಾ ತೀರೆ ನೋಡೋ ಜನಕ್ಕೂ ಕೂಡ ಹೌದಪ್ಪ ಇದು ರವಿ ಬೆಳಗೆರೆ ಅವರು ಮಾಡಿದ್ದು, ಇದು ಸತ್ಯ ಘಟನೆ, ಇದನ್ನು ಅವರು ಎಲ್ಲೂ ತಿರುಚಿ ಪರಿಚಿ ಮಾಡಿಲ್ಲ ಅನ್ನೋದು ಇವರು ತೋರಿಸೋ ಇದ್ರ ಮೇಲೆ ನಿಂತಿದೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ರೀತಿ ಕರ್ಣ ಅನ್ನೋ ಹೆಸರು ಕೂಡ ಅಲ್ಲಿನ ಭಾಗದ ಜನ ಇಟ್ಟಿದ್ರು.